ವಿರೋಧ ಪಕ್ಷದಿದ್ದಾಗ ತಮ್ಮ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದರೆ ಗುತ್ತಿಗೆದಾರರಿಗೆ ಬಾಕಿ ಹಣ ಬಿಡುಗಡೆ ಯಾವುದೇ ಕಮಿಷನ್ ತೆಗೆದುಕೊಳ್ಳುವುದಿಲ್ಲ. ಸಿದ್ದರಾಮಯ್ಯ ಹೇಳಿದ್ರು, ನಮ್ಮ ಸರ್ಕಾರ ಬಂದರೆ ಕಾಂಟ್ರಾಕ್ಟರ್ಗಳಿಗೆ ಯಾವುದೇ ಕಮಿಷನ್ ತೆಗೆದುಕೊಳ್ಳದೆ ಹಣ ಬಿಡುಗಡೆ ಮಾಡುತ್ತೀನಿ ಎಂದು ತಿಳಿಸಿದ್ದೀರಿ. ಆದರೆ ಇಂದಿನ ಸರ್ಕಾರಕ್ಕಿಂತ ಮೇಲ್ಕಂಡ ಎಲ್ಲ ಇಲಾಖೆಗಳು ಈಗ ಕಮಿಷನ್ ದುಪ್ಪಟ್ಟಾಗಿದೆ ಎಂದು ತಮ್ಮ ಗಮನಕ್ಕೆ ತರಲು ಸಂಘ ಇಚ್ಛೆ ಪಡುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಬಿಜೆಪಿ ಸರ್ಕಾರದ ಮೇಲೆ ಏನು ಭ್ರಷ್ಟಾಚಾರದ ಒಂದು ಆರೋಪವನ್ನ ಮಾಡ್ತಾ ಇದ್ರು, ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 40%, ದುಪ್ಪಟ್ಟು ಅಂದ್ರೆ 80%. ದುಪ್ಪಟ್ಟು ಅಂದ್ರೆ ಕನ್ನಡದಲ್ಲಿ ಡಬಲ್ ಅಂತ. 80% ಕಮಿಷನ್ ತಿಂತಾ ಇದ್ದೀರಾ ಅಂತೇಳಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಫಿಷಿಯಲ್ ಲೆಟರ್ ಇದು ಕತ್ತು ಮುಚ್ಚಿ ಲೆಟರ್ ಅಲ್ಲ, ಸೈನ್ ಹಾಕಿದ್ದಾರೆ. ಅವರು ಅಧ್ಯಕ್ಷರು ಸೈನ್ ಹಾಕಿದ್ದಾರೆ, ಅವರ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಸೈನ್ ಹಾಕಿದ್ದಾರೆ, ಮಂಜುನಾಥ್ ಇಬ್ಬರು ಸೈನ್ ಹಾಕಿದ್ದಾರೆ. ಅಂದರೆ ನೀವು ಒಂಥರ ರೆಡ್ ಹ್ಯಾಂಡ್ ಆಗಿ ಇವತ್ತು ಲಂಚ ಹೊಡಿತಾ ಇದ್ದೀರಾ. ಯಾವ ಹಿಂದೆ ನೀವು ವಿರೋಧ ಪಕ್ಷದ ಇದ್ದಾಗ ಕಾಂಟ್ರಾಕ್ಟರ್ ಹತ್ರ ನಾವು ಒಂದು ಪೈಸನು ಹಣ ಮುಟ್ಟಲ್ಲ ಅಂದವರು ಇವತ್ತು ಬಿಜೆಪಿ ಸರ್ಕಾರಕ್ಕಿಂತ ಡಬಲ್ ಅಂತೇಳಿ ಹೇಳಿರುವಂಥದ್ದು. ಈ ಸರ್ಕಾರದ ಮಾನ ಮರ್ಯಾದೆ ಬಟಾ ಬಯಲಾಗಿದೆ. ಇವತ್ತು ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಅಧಿಕಾರ ಬಿಟ್ಟು ತೊಲಗಬೇಕು. ನಮ್ಮ ಮೇಲೆ ಆಪಾದನೆ ಮಾಡಿದಾಗ ಜನರ ಮುಂದೆ ಹೋಗಿ ನಮ್ಮ ಮೇಲೆ 40% ಅಂತ ಹೇಳಿದ್ರು. ಈಗ ನಿಮ್ಮನ್ನ 80% ಅಂತ ಅದೇ ಕಾಂಟ್ರಾಕ್ಟರ್ ಹೇಳ್ತಾ ಇದ್ದಾರಲ್ಲ, ಯಾವ ಮುಖ ಇಟ್ಕೊಂಡು ನೀವು ಸರ್ಕಾರವನ್ನ ಮಾಡ್ತಾ ಇದ್ದೀರಾ? ಕೇಳಿದ್ರೆ ದಾಖಲೆಗಳು ಕೇಳ್ತೀರಾ. ಈಗ ನಮ್ಮ ಸರ್ಕಾರದ ಮೇಲೆ ಆಪಾದನೆ ಮಾಡೋವಾಗ ಯಾವ ದಾಖಲೆ ಕೊಟ್ಟಿದ್ರಿ ನೀವು? ಯಾವ ದಾಖಲೆಯನ್ನು ಕೊಟ್ಟಿಲ್ಲ. ಈಗಾಗಲೇ ಲೋಕಾಯುಕ್ತದಲ್ಲೂ ಅದು ಕ್ಲಿಯರ್ ಆಗಿದೆ ನಮ್ಮ ಸರ್ಕಾರದ ಮೇಲೆ. ನಿಮ್ಮದು ದುಪ್ಪಟ್ಟಂತ ಲಂಚ ಭ್ರಷ್ಟಾಚಾರ ದೊಡ್ಡ ರೀತಿಯಲ್ಲಿ ತಾಂಡವಾಡ್ತಾ ಇದೆ ಅಂತ ಇದಕ್ಕಿಂತ ದೊಡ್ಡ ಉದಾಹರಣೆ ಕರ್ನಾಟಕದಲ್ಲಿ ಸಾಧ್ಯವಿಲ್ಲ. ಅಷ್ಟು ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೂಪ ಅನ್ನೋದನ್ನ ಹೇಳಿದ್ದಾರೆ. ಈ ಹೇಳಿಕೆ ಬಂದ ಮೇಲೆ, ಈ ಪತ್ರ ಬಂದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆ ಸ್ಥಾನದಲ್ಲಿ ಕುಳಿತುಕೊಳ್ಳುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ. ಕೂಡಲೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಯಾವ ಭ್ರಷ್ಟಾಚಾರದ ಆಪಾದನೆಯನ್ನು ಬಿಜೆಪಿ ಮೇಲೆ ಕೊಟ್ಟು ನಾವು ಸೋಲೋ ರೀತಿ ಮಾಡಿದ್ರು, ನಿಮ್ಮ ಮೇಲೆ ಅದೇ ಡಬಲ್ ಲಂಚದ ಆರೋಪ ಬಂದಿದೆ. ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ 40% ಆರೋಪ ಒಂದ್ ಕಡೆ ಇದ್ದಿದ್ರು, 80% ದುಪ್ಪಟ್ಟು ಅಂತ ಹೇಳಿ ಆರೋಪ ಮಾಡ್ತಿದ್ರು ಕೂಡ ಇಲ್ಲಿವರೆಗೂ ಈ ಸಚಿವರುಗಳು ಯಾರ್ಯಾರು ಯಾವ ಇಲಾಖೆಗಳನ್ನು ಮೆನ್ಷನ್ ಮಾಡಿದ್ದಾರೆ ಅದ್ರ ಒಬ್ರು ಕೂಡ ರೆಸ್ಪಾಂಡ್ ಮಾಡಿಲ್ಲ. ರೆಸ್ಪಾಂಡ್ ಮಾಡಿದ್ರೆ ದಾಖಲೆಗಳು ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಭಯ ಬಿದ್ದು ಯಾವುದೇ ಸಚಿವರು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಅದೆಲ್ಲ ರಿಯಾಕ್ಷನ್ ಮಾಡಬೇಕಾಯ್ತು. ನಮ್ಮ ಇಲಾಖೆಯಲ್ಲಿ ಇಲ್ಲ ಅಂತ ಮಂತ್ರಿಗಳು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕಾಯ್ತು, ಪ್ರೆಸ್ ಮೀಟ್ ಮಾಡಬೇಕಾಯ್ತು. ಒಬ್ರು ಮಾಡಿಲ್ಲ. ಅಂದ್ರೆ ಕಾಂಟ್ರಾಕ್ಟರ್ ಹೇಳಿರೋದು ಸತ್ಯ ಅಂತ ಮಂತ್ರಿಗಳು ಒಪ್ಕೊಂಡಂಗೆ ಆಗ್ತೈತೆ. ಕಾಂಟ್ರಾಕ್ಟರ್ ಹೇಳಿರೋದು ಸತ್ಯ ಅಂತ ಮಂತ್ರಿಗಳು ಒಪ್ಕೊಂಡಂಗೆ ಆಗ್ತೈತೆ. ಇಲ್ಲ ಅಂದ್ರೆ ಅವ್ರು ರಿಯಾಕ್ಟ್ ಮಾಡಬೇಕಾಯ್ತು. ನಾನು ಆಗ್ರಹ ಮಾಡ್ತಾ ಇದ್ದೀನಿ ಎಲ್ಲ ಮಂತ್ರಿಗಳಿಗೆ, ನೀವು ಲಂಚ ತಗೊಂಡಿಲ್ಲ ಅಂದ್ರೆ ಇದಕ್ಕೆ ಸಮಜಾಯಿಷಿ ಕೊಡಿ. ಇಲ್ಲ ಅಂದ್ರೆ ಇಡೀ ರಾಜ್ಯದ ಜನ ನೀವು ಲಂಚ ತಿಂದಿದ್ದೀರಾ ಅಂತ ಸ್ಪಷ್ಟವಾಗಿ ಈ ಪತ್ರದ ಮುಖಾಂತರ ಗೊತ್ತಾಗ್ತದೆ. ಸರ್ಕಾರ ಕೂಡ ಅದರ ಬಗ್ಗೆ ಮುಂದಿನ ಕ್ರಮ ಮಾಡುವಂತೆ ಮೌನ ವಹಿಸಿದೆ. ಇದರ ನಡುವೆ ಗುತ್ತಿಗೆದಾರರು ಪತ್ರವನ್ನು ಬರೆದಿದ್ದಾರೆ. ನೋಡಿ, ನಾಗಮೋಹನ್ ದಾಸ್ ಅವಾಗೆ ಕಚೇರಿನ ಮುಚ್ಕೊಂಡು ಹೋಗೋ ರೀತಿ ಸರ್ಕಾರ ಅವಾಗೆ ಅವರು ಚೇರು ಟೇಬಲ್ ಎಲ್ಲ ಕಿತ್ಕೊಂಡಿದ್ದಾರೆ. ಈಗ ನಾಗಮೋಹನ್ ದಾಸ್ಗೆ ಎಲ್ಲ ಅಲ್ಲೂ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಯಾವಾಗ ಇವ್ರ ಮೇಲೆ ನಿರಂತರವಾಗಿ ಭ್ರಷ್ಟಾಚಾರ ಆಪಾದನೆಗಳು ಬರ್ತಾ ಇದೆ ರೆಗ್ಯುಲರ್ ಆಗಿ, ಅದರಿಂದ ಇನ್ನೆಲ್ಲಿ ನಮ್ದನ್ನು ಕೂಡ ತನಿಖೆ ಮಾಡಬೇಕಾಗುತ್ತೋ ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಇದಕ್ಕೆ ಯಾವುದೇ ರಿಯಾಕ್ಷನ್ ಕೊಡದೆ ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವ್ರಿಗೂ ಗೌರವ ಕೊಡದೆ ಇವತ್ತು ಪಲಾಯನವಾದವನ್ನು ಮಾಡ್ತಾ ಇದ್ದಾರೆ.